ದಿನ ಕಳೆದಂತೆ ಪ್ರಜ್ವಲ್ ಅವರ ಖಾಸಗಿ ಕ್ಷಣದ ವಿಡಿಯೋಗಳು ರೇವಣ್ಣ ಅವರ ಕುಟುಂಬಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಇದರ ನಡುವೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿದೇಶದಲ್ಲಿರುವ ಪ್ರಜ್ವಲ್ ಯಾವಾಗ ವಾಪಸ್ ಬರ್ತಾರೆ ಎನ್ನುವ ಪ್ರಶ್ನೆ. ವಿದೇಶದಲ್ಲಿರುವ ಪ್ರಜ್ವಲ್ ಮೇ 16ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ. ಜರ್ಮನಿಯಿಂದ ವಾಪಸ್ ಆಗ್ತಾರೆ. ಮೇ 15ನೇ ತಾರೀಕು ಮ್ಯೂನಿಕ್ ಏರ್ಪೋರ್ಟ್ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಮೇ 16ರಂದು ಮಧ್ಯರಾತ್ರಿ ಬೆಂಗಳೂರಿಗೆ ತಲುಪುವ ಸಾಧ್ಯತೆ ಇದೆ. ಸೊ ಪ್ರಜ್ವಲ್ ರಿಟರ್ನ್ ಟಿಕೆಟ್ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ, ಗಮನಿಸ್ತಾ ಇದ್ದೀರಿ. ಟೈಮಿಂಗ್ಸು ಮತ್ತು ಎಲ್ಲೆಲ್ಲಿ ಯಾವತ್ತವರು ವಾಪಸ್ ಬರುವಂತಹ ಸಾಧ್ಯತೆ ಅಂತ ಆಲ್ರೆಡಿ ಅವ್ರಿಗೆ ಕೊಟ್ಟಿರುವಂತಹ ನೋಟಿಸ್ ಪ್ರಕಾರ ಈಗ ತಕ್ಷಣವೇ ನೀವು ಹಾಜರಾಗಬೇಕು ಅಂತ ಇವರು ಲಾಯರ್ ಮುಖಾಂತರ 1 ವಾರ ಟೈಮ್ ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ನಡುವೆ ಈ ಟಿಕೆಟ್ ಇರುವಂತದ್ದು ಮೇ 16ಕ್ಕೆ ಬೆಂಗಳೂರಿಗೆ ಅವರು ವಾಪಸ್ ಆಗ್ತಾರೆ ಅನ್ನುವ ಸೂಚನೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಎಳೀತಾರಾ? ಒಂದು 15 ದಿನಗಳ ಕಾಲ ಈ ಹೈಡ್ರಾಮಾ ಹೀಗೆ ಇರುತ್ತಾ? ಯಾವಾಗ ಬರ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತದೆ. ಅಥವಾ ಮತ್ತೇನಾದ್ರೂ ತುರ್ತಾಗಿ ಬರಲೇಬೇಕು ಅಂತ ನೋಟಿಸ್ ಹೊರಡಿಸಿದ್ರೆ ಈ ಟಿಕೆಟ್ ಕ್ಯಾನ್ಸಲ್ ಆಗಿ ಮತ್ತೊಂದು ಬೇಗ ಬರೋದಕ್ಕೆ ಬುಕ್ ಮಾಡ್ಕೊಳ್ತಾರ, ಗೊತ್ತಿಲ್ಲ. ಸದ್ಯಕ್ಕೆ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ರಿಟರ್ನ್ ಟಿಕೆಟ್ ಪ್ರಜ್ವಲ್ ಜರ್ಮನಿಯಿಂದ ಬೆಂಗಳೂರಿಗೆ ವಾಪಸ್ ಆಗೋದ್ರ ಬಗ್ಗೆ ಲಭ್ಯವಾಗ್ತಾ ಇದೆ ಪಬ್ಲಿಕ್ ಟಿವಿಗೆ. ಮೇ 16ನೇ ತಾರೀಕು ಮಧ್ಯರಾತ್ರಿ ಬೆಂಗಳೂರಿಗೆ ತಲುಪ್ತಾರೆ ಪ್ರಜ್ವಲ್ ಅನ್ನುವ ಮಾಹಿತಿ ಈ ಟಿಕೆಟ್ ಪ್ರಕಾರ ಗಮನಿಸ್ತಾ ಇದೀವಿ ನಾವು. ಅದರ ನಡುವೆ ಏನಾದ್ರೂ ಮೇಜರ್ ಡೆವಲಪ್ಮೆಂಟ್ ಆಗಿ SIT ನೀವು ಬರಲೇಬೇಕು ಅಂತ ಕೂತ್ರೆ ಬಹುಶಃ ಅದ್ರ ಮಧ್ಯದಲ್ಲೇ ಬರುವ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ನೋಟಿಸ್ ಪ್ರಕಾರ ತಕ್ಷಣವೇ ನೀವು ಹಾಜರಾಗಬೇಕು ಅಂತ ಇವರು 1 ವಾರ ಟೈಮ್ ಕೇಳಿದ್ರು. ಬಟ್ ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಈ ಟಿಕೆಟ್ ಪ್ರಕಾರ 16ನೇ ತಾರೀಕು ತನಕ ಇವರು ಹಿಂಗೆ ತಳ್ಳಾಡ್ತಾರ ಅನ್ನೋ ಮಾಹಿತಿ. ಸೊ ಏನಾಗ್ಬೋದು ಅಂತ ವಿದ್ಯಾ, ಸದ್ಯಕ್ಕೆ SIT ಅವರು ತುರ್ತಾಗಿ ಬರಬೇಕು ಅನ್ನುವಂಥ ನೋಟಿಸ್ ಕೊಟ್ಟಿತ್ತು. ಆ ಮಧ್ಯೆ ಅವರ ವಕೀಲರು ಅರುಣ್ ಅವರು 7 ದಿನಗಳ ಕಾಲಾವಕಾಶವನ್ನು ಪ್ರಜ್ವಲ್ ಪರವಾಗಿ ಕೋರ್ಟ್ನಲ್ಲಿ ಕೇಳ್ಕೊಂಡಿದ್ದಾರೆ. ಆದರೆ ಈ ಮಧ್ಯೆ ಅವರು ಏರ್ ಟಿಕೆಟ್ ಏನು ಬುಕ್ ಮಾಡಿದ್ದಾರೆ ಅದು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಮೇ 16ನೇ ತಾರೀಕು ಮಧ್ಯರಾತ್ರಿಗೆ ಅವರು ಬೆಂಗಳೂರಿಗೆ ರೀಚ್ ಆಗ್ತಾರೆ. ಮ್ಯೂನಿಚಿಂದ ಹಿಂದಿನ ದಿನ 12 ಗಂಟೆಗೆ ಹೊರಡ್ತಾರೆ. ಒಟ್ಟಾರೆಯಾಗಿ ಒಂದು 10-12 ಗಂಟೆಗಳ ಕಾಲ ಪ್ರಯಾಣ. ಆದರೆ ಇಷ್ಟು ಕಾಲಾವಧಿ ಯಾಕೆ ಬೇಕು ಅನ್ನುವಂಥ ಒಂದು ಪ್ರಶ್ನೆ. ಅಂದರೆ ಅವರು ಏರ್ ಟಿಕೆಟ್ ಏನು ಬುಕ್ ಮಾಡಿದರೆ ಅದೇ ಸಂದರ್ಭಕ್ಕೆ ಅದೇ ಕಾಲಾವಧಿಗೆ ಬರ್ತಾರಾ ಅಥವಾ ಅದಕ್ಕೂ ಮುಂಚೆ ಬರ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ವಾಪಸ್ ಏರ್ ಟಿಕೆಟನ್ನು ಏನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದರೆ ಅದಂತೂ ಈಗ ಲಭ್ಯ ಆಗಿರುವಂಥದ್ದು. ಈ ಮಧ್ಯೆ ತುರ್ತಾಗಿ ಮತ್ತೆ ಬರಲೇಬೇಕು ಅನ್ನುವಂತಹ SIT ಅವರು ಮತ್ತೆ ನೋಟಿಸ್ ಏನಾದರೂ ಕಳಿಸಿದ್ರೆ ಅಥವಾ ಕೋರ್ಟಲ್ಲಿ ಏನಾದರೂ ವಿಚಾರಣೆಯಾಗಿ ಕೋರ್ಟ್ ಏನಾದರೂ ಆದೇಶ ಮಾಡಿದ್ರೆ, ನಿರ್ದೇಶನ ಮಾಡಿದ್ರೆ ಅದ್ರ ತಕ್ಕಂತೆ ನಡ್ಕೋಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಅವರು 16ನೇ ತಾರೀಕುವರೆಗೂ ಕೂಡ ಬರೋದಿಲ್ಲ ಅನ್ನುವಂಥದ್ದು ಈ ರಿಟರ್ನ್ ಏರ್ ಟಿಕೆಟಿಂದ ಸ್ಪಷ್ಟ ಆಗ್ತಾ ಇದೆ. ಮೇ 16ನೇ ತಾರೀಕುವರೆಗೂ ಕೂಡ ಅವರು ಬರೋದಿಲ್ಲ. ಅಲ್ಲಿವರೆಗೂ ಕೂಡ ಏನಾದರೂ ಡೆವಲಪ್ಮೆಂಟ್ ಆದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್ ಡೀಟೇಲ್ಸ್ಗೆ. ಸೊ ಇದು ಪ್ರಜ್ವಲ್ ರೇವಣ್ಣ ವಾಪಸ್ ಬೆಂಗಳೂರಿಗೆ ಬರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಅಂದ್ರೆ ಇವರು 16ನೇ ತಾರೀಕು ತನಕ ಹೇಳ್ತಿದ್ದಾರೆ. ಅಲ್ಲಿಗೆ 15 ದಿನ ಇನ್ನೂ ಬಾಕಿ ಇದೆ. ಅಲ್ಲಿ ತನಕ ವಿಚಾರ ತಣ್ಣಗಾಗ್ಬಿಡುತ್ತೆ ಅಂತಲ್ಲ, ಅಥವಾ ಅದರ ನಡುವೆ ಏನಾದರೂ ಬೇರೆ ಕಾನೂನು ಹೋರಾಟ ಮಾಡಿಕೊಂಡು ಸದ್ಯಕ್ಕೆ ಸೇಫ್ ಆಗೋಣ ಅನ್ನೋ ಪ್ಲಾನ, ಅಥವಾ SIT ಯಾವುದಕ್ಕೂ ಅವಕಾಶ ಕೊಡದೆ ತಕ್ಷಣವೇ ನೀವು ಬರಬೇಕು ಇನ್ನು 1 ಅಥವಾ 2 ದಿನದಲ್ಲಿ ಅಂತ ಮತ್ತೇನಾದ್ರೂ ನೋಟಿಸ್ ಕೊಡಿಸುತ್ತಾ ಲಾಯರ್ ಮುಖಾಂತರ, ಗೊತ್ತಿಲ್ಲ. ಇದರಲ್ಲಿ ಯಾವ ಸಾಧ್ಯತೆಗಳು, ಈ ಎಲ್ಲ ಸಾಧ್ಯತೆಗಳು ಕೂಡ ಇದೆ, ಏನು ಬೇಕಾದರೂ ಆಗ್ಬೋದು. ಬಟ್ ಈಗ ಪ್ರಜ್ವಲ್ ಅವರು ವಾಪಸ್ ಇಂಡಿಯಾಗೆ, ಅದರಲ್ಲೂ ಬೆಂಗಳೂರಿಗೆ ಬರುವಂತಹ ಟಿಕೆಟ್ ಅನ್ನ ಗಮನಿಸ್ತಾ ಇದ್ದೀವಿ. ಇದರ ನಡುವೆ 15 ದಿನ ಟೈಮ್ ತಗೊಳ್ತಾ ಇದ್ದಾರೆ. SIT ಕೊಟ್ಟಿರುವಂಥದ್ದು ನೀವು ಅಂದ್ರೆ ನೋಟಿಸ್ ನೋಡಿದ ತಕ್ಷಣ ಬಂದ್ಬಿಡ್ಬೇಕು ಅಂತ. ಹಬ್ಬ ಅಂದ್ರೆ 2 ದಿನ ಟೈಮ್ ಕೊಡ್ಬೋದು, ಇವ್ರು ಕೇಳಿರೋ 1 ವಾರಕ್ಕೆ. ಓಕೆ, ಪ್ರಜ್ವಲ್ ರೇವಣ್ಣ ಅವ್ರು ಇದೆ ಈ ಕತೆ. ಆದ್ರೆ ರೇವಣ್ಣ ಅವ್ರು ಏನ್ ಮಾಡ್ತಾರೆ ಅದು ಓಕೆ, ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಲುಕ್ನೌಟ್